ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಬೆಸ್ಕಾಂ ITBT ಕಚೇರಿ ಆಯ್ತಾ? ಬೆಸ್ಕಾಂ ITBT ಕಚೇರಿ ಆಯ್ತಾ? ಏನ್ರಿ ಇದು? ಬೆಸ್ಕಾಂನವ್ರು ಏನೋ ಶಾಕ್ ಕೊಡ್ತಾರೇನೋ ಅಂತ ಹೇಳಿದ್ರೆ ನೀವು ITBT ಕಚೇರಿ ಆಯ್ತಾ ಅಂತ ಹೇಳ್ತಾ ಇದ್ದೀರಿ ಅಂದರೆ ಏನಿದು? ಮತ್ತೇನಾರು ITBT ಅವರು ಕೊಡುವ ಸಂಬಳದ ರೀತಿ ಒಳಗೆ ಬೆಸ್ಕಾಂನವ್ರು ಏನಾರು ದರ ಜಾಸ್ತಿ ಮಾಡಿಬಿಟ್ಟು ನಮಗೇನಾರು ಬರೆ ಹಾಕ್ಬಿಟ್ರಾ ಅನ್ನುವಂಥ ಅನುಮಾನ ಹಲವರನ್ನ ಕಾಡಬಹುದು. ಆದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ ವಿಶ್ವೇಶ್ವರಯ್ಯ ಬಡಾವಣೆಯ 4ನೇ ಹಂತದೊಳಗೆ ಬೆಸ್ಕಾಂ K4 RR ಲೇಔಟ್ ಉಪವಿಭಾಗದ ನೂತನ ಕಚೇರಿ ಇವತ್ತು ಲೋಕಾರ್ಪಣೆ ಆಯಿತು. ನೂತನ ಕಚೇರಿಯ ಲೋಕಾರ್ಪಣೆ ಆದ ನಂತರೊಳಗೆ ಆ ಕಚೇರಿಯ ಕಟ್ಟಡದ ವಿನ್ಯಾಸವನ್ನು ನೋಡಿದಾಗ ಒಂದು ರೀತಿ ಒಳಗೆ ITBT ಕಚೇರಿಯ ರೂಪದೊಳಗೆ ಕಂಡುಬಂತು. ಇದಕ್ಕೆ ಕಾರಣಕರ್ತರು ಇ ಶಿವಕುಮಾರ್ ಅಂಥೇಳಿ ಅವ್ರನ್ನೆಲ್ಲರೂ ಕೂಡ ಅಭಿನಂದಿಸಿದ್ರು. ಆ ಭಾಗ ಒಂದು ಕಡೆಗಿರಲಿ. ಸಹಜವಾಗಿ ಬೆಸ್ಕಾಂ ಶಾಖೆಗಳು, ಬೆಸ್ಕಾಂ ಕಚೇರಿಗಳು ಬಾಡಿಗೆಯ ಕಟ್ಟಡದೊಳಗೆ ವಾಸವಾಗಿರುತ್ತೆ. ಪಾರ್ಟೇಷನ್ ಮಾಡ್ಕೊಂಡಿರ್ತಾರೆ, ಇನ್ನೊಂದು ಮಾಡಿರ್ತಾರೆ. ಒಂದು ರೀತಿಯ ಒಳಗೆ ಹೇಳಬಹುದಾದರೆ ಹಳೆಯ ಲೈಟ್ ಕಂಬದೊಳಗೆ 100 ವೈರ್ಗಳ ಕನೆಕ್ಷನ್ ಕೊಟ್ಟು ನೋಡಲಾರದ ಸ್ಥಿತಿಯಲ್ಲಿ ಇದ್ದಂತಹ ದುರಸ್ತಿಯೂ ಮಾಡಲಾಗದ ಲೈಟ್ ಕಂಬಗಳ ರೀತಿಯೊಳಗೆ ಕಚೇರಿಗಳಿತ್ತು. ಇದನ್ನು ಒಪ್ಕೊಳ್ಳೇಬೇಕಾದೆಲ್ಲರೂ. ಆದರೆ ಅದೆಲ್ಲ ಇವತ್ತು ITBTಗೂ ಶೆಡ್ ಹೊಡೆದು ನಿಂತಿರುವಂತಹ ಒಂದು ಸುಂದರ ಕಚೇರಿ ಬೆಸ್ಕಾಂ K4 ಕಚೇರಿಯ ಲೋಕಾರ್ಪಣೆಯನ್ನು ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಅವರು ಉದ್ಘಾಟನೆಯನ್ನು ಮಾಡಿದ್ರು, ಲೋಕಾರ್ಪಣೆಯನ್ನು ಮಾಡಿದ್ರು. ಲೋಕಾರ್ಪಣೆಯನ್ನು ಮಾಡಿ ಅವರು ಮಾತನಾಡ್ತಾ ಹೇಳಿದ್ದಿಷ್ಟೇ, ಕಟ್ಟಡ ಅತ್ಯಂತ ಸುಂದರವಾಗಿ ಬಂದಿದೆ, ಬಹುಮಹಡಿಯ ಕಟ್ಟಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳುವುದರ ಜೊತೆಗೆ ಈ ಕಟ್ಟಡವನ್ನು ಬರುವುದಕ್ಕೋಸ್ಕರವಾಗಿ, ಇದರ ನಿರ್ಮಾಣಕ್ಕೋಸ್ಕರವಾಗಿ ಇ ಶಿವಕುಮಾರ್ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. 15 ವರ್ಷಗಳ ನನ್ನ ಸೇವಾವಧಿ ಒಳಗೆ, ಜನಸೇವೆಯೊಳಗೆ ಇಂತಹ ಅಧಿಕಾರಿಯನ್ನು ನೋಡಿಲ್ಲ ಅನ್ನುವಂತಹ ಪ್ರಶಂಸನೀಯ ಮಾತುಗಳನ್ನು ಆಡಿದರು. ಶಿವಕುಮಾರ್ ಅವರು ಕೂಡ ಅದೇ ರೀತಿಗಳು ಮಾತನಾಡಿದ್ದಾರೆ, ಅದು ಆಮೇಲೆ ಹೇಳ್ತೇನೆ. ಹಾಗೆಯೇ ಸೋಮಶೇಖರ್ ಅವರು ಇನ್ನಷ್ಟು ಕೆಲಸ ಕಾರ್ಯಗಳಾಗಬೇಕಾಗಿದೆ, ಆಗ್ತಾ ಇದೆ. ಶಿವಕುಮಾರ್ ಅವರು ಹೇಳಿದ ಅಧಿಕಾರಿಗಳನ್ನು ನಾನು ಹಾಕಿಕೊಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಅವ್ರದ್ದೊಂದು ಟೀಮ್ ಜನಸೇವೆಗೆ ಕೆಲಸವನ್ನು ಮಾಡ್ತಾಯಿದೆ. ಆ ಟೀಮ್ ಒಳಗೆ ಬೇರೆ ಇನ್ಯಾರಾದರೂ ಬಂತು ಅಂತಂದರೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನನಗೆ ಎಷ್ಟೇ ಶಿಫಾರಸು ಒತ್ತಡಗಳಿದ್ದರೂ ಕೂಡ ಅದಕ್ಕೆ ನಾನು ತಲೆಬಾಗಿಲ್ಲ, ಮಣದಿಲ್ಲ ಅಂತಕ್ಕಂಥ ಮಾತನ್ನು ST ಸೋಮಶೇಖರ್ ಅವರು ಹೇಳಿದ್ರು. ಅವ್ರು ಏನು ಹೇಳಿದ್ರು ಅನ್ನುವಂಥದ್ದನ್ನು ನೀವು ಕೇಳಿ. ವರ್ಷಗಳಾದಮೇಲೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಶಿವಕುಮಾರ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಮೇಲೆ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಕೆಂಗೇರಿ ಹಾಸ್ಪಿಟಲ್ಗೆ ಡಾಕ್ಟರ್ ಮನವಿಯನ್ನ ಮಾಡಿದ್ರು. ಕರೆಂಟ್ ಹೋಗ್ಬಿಟ್ರೆ ನಮ್ಗೆ ಆಪರೇಷನ್ದಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ, ನಾವೇನಾದ್ರು 24/7 ಕರೆಂಟ್ ಕೊಟ್ರೆ ನಮಗೆ ಹಾಸ್ಪಿಟ್ಲಿಗೆ, ಪೇಷಂಟ್ಗೆ ಎಲ್ಲ ಅನುಕೂಲ ಆಗ್ತದೆ ಅಂತೇಳಿ ನಾನು ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡಿ, ಹಾಸ್ಪಿಟ್ಲಲ್ಲೂ ಕೂಡ ಒಂದು ಮನವಿಯನ್ನು ಮಾಡಿ ಅಂತೇಳಿ ಮಾಡಾಗಿ 1 ವಾರ 10 ದಿವಸದಲ್ಲೇ 24/7 ಕರೆಂಟನ್ನು ಕೊಡ್ತಕ್ಕಂಥ, ಸಪ್ಲೈ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ರು. ಅದಾದಮೇಲೆ ನಮ್ಮ ಡಯಾಲಿಸಿಸ್ ಕೇಂದ್ರದವರು ಕೂಡ ಫೋನ್ ಮಾಡಿದರು, ಕೆಂಗೇರಿ ಹಾಸ್ಪಿಟ್ಲಿಗೆ ಕೊಡಿಸಿದ್ದೀರಿ, ನಮ್ಮ ಡಯಾಲಿಸಿಸ್ ಕೇಂದ್ರಕ್ಕೂ ಕೂಡ ತಾವು ಕೊಡಿಸಿದ್ರೆ ಅನುಕೂಲ ಆಗ್ತದೆ ಅಂತೇಳಿ ಅದನ್ನು ಕೂಡ ಅವರಿಂದ ರೆಪ್ರೆಸೆಂಟೇಷನ್ ಕೂಡ ಕೊಡಿಸಿದ್ದೇನೆ. ಅಲ್ಲೂ ಕೂಡ ಇದು ಒಂದಲ್ಲ ಎರಡಲ್ಲ 100 ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಒಬ್ಬ ನಾಲೆಡ್ಜ್, ಒಬ್ಬ ಕಮಿಟ್ಮೆಂಟ್ ಇರ್ತಕ್ಕಂಥ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ನಾನು 14-15 ದಿವಸ ಸರ್ವಿಸ್ನಲ್ಲಿ ಮೊದಲನೇ ಬಾರಿಗೆ ನೋಡ್ತಾ ಇದ್ದೇನೆ. ಅವರಿಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಸು, ಚೀಫ್ ಇಂಜಿನಿಯರ್ಸು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, ಅಸಿಸ್ಟೆಂಟ್ ಇಂಜಿನಿಯರ್ಸ್, ನಮ್ಮ ಕ್ಷೇತ್ರದಲ್ಲಿ ಅವ್ರದ್ದೇ ಟೀಮ್. ಅವ್ರೇನು ಹೇಳ್ತಾರೆ ಅದನ್ನು ಕೂಡ ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಇಂಥ ಅಧಿಕಾರಿ ಈ ಭಾಗಕ್ಕೆ ಬೇಕು ಅಂತಂದರೆ ನಾನು ಮಾತನಾಡಕ್ಕೆ ಹೋಗಲಿಲ್ಲ.
ನನಗೂ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಬರ್ತದೆ. ಅದೇ ಒಂದ್ಸಾರಿ ಶಿವಕುಮಾರ್, ಯಾಕೆಂದ್ರೆ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಧ್ಯೆ ಇಂಟರ್ಫಿಯರೆನ್ಸ್ ಆಗಿ ಈ ಟೀಮ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೂ ಕೂಡ ಶಿವಕುಮಾರ್ ಹೇಳಿದಂತೆ ಅಧಿಕಾರಿಗಳನ್ನ ಅಲ್ಲಿ ಹಾಕಿಸಿ ಅವ್ರು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾನು ಸಂಪೂರ್ಣ ಸಹಕಾರವನ್ನು ಕೂಡ ಕೊಟ್ಟಿದ್ದೇನೆ. ನಮ್ಮ ಕ್ಷೇತ್ರದಲ್ಲಿ ಕರೆಂಟ್ದು ಸ್ವಲ್ಪ ಪ್ರಾಬ್ಲಮ್ಸ್ ಕಮ್ಮಿ ಆಗ್ತಾ ಇದೆ. ಇನ್ನು ಏನೇನಿದೆ ಅವರೆಲ್ಲ ಕೂಡ ಲಿಸ್ಟ್ ಮಾಡ್ಕೊಂಡಿದ್ದಾರೆ, ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಅವರ ಟೀಮ್ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಭವ್ಯವಾದ ಬಂಗ್ಲೆನೂ ಕೂಡ ಇವತ್ತು ಲೋಕಾರ್ಪಣೆ ಕೂಡ ಆಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಕೂಡ ಸ್ವಂತ ಕಟ್ಟಡ ಕಟ್ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕೂಡ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವು ಕೂಡ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಪರವಾಗಿ ಆ ಬೆಸ್ಕಾಂ ಟೀಮ್ನವ್ರಿಗೆ ನಾವೆಲ್ಲ ತಪ್ಪು ತಿಳ್ಕೊಬೇಡಿ, ಎದ್ದು ನಿಂತು ಒಂದು ಚಪ್ಪಾಳೆ ಹೊಡೆಯುವ ಮುಖಾಂತರ ನಾವೆಲ್ಲ ಕೂಡ ಅವರಿಗೆ ಗೌರವವನ್ನು ಕೊಡುವ ಮುಖಾಂತರ ಇನ್ನೂ ಹೆಚ್ಚಿನ ಶಕ್ತಿ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದು ನಮ್ಮ ಕೆಂಗೇರಿ ಇದರಲ್ಲಿ ದೇವಸ್ಥಾನ, ಆ ದೇವಸ್ಥಾನದವರು ಕೂಡ ಕೇಳಿದ್ರು, ಆ ದೇವಸ್ಥಾನಕ್ಕೂ 24/7 ಕರೆಂಟ್ ಕೊಡ್ತಕ್ಕಂಥ ಅದಕ್ಕೆ ಮಾಡಿಕೊಟ್ಟಿದ್ದಾರೆ. ಈ ಥರ ಒಂದಲ್ಲ ನೂರಾರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ತಾಯಿ ಚಾಮುಂಡಿ ಅವರಿಗೆ ಕೊಡಲಿ. ಆಯಸ್ಸು ಆರೋಗ್ಯ ಭಾಗ್ಯ ಬೆಸ್ಕಾಂ ಅಧಿಕಾರಿಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ ನಿಮ್ಮೆಲ್ಲರಿಗೂ ಕೂಡ ನಿಂತು ಅವರಿಗೆ ಗೌರವ ಕೊಡ್ತಕ್ಕಂಥ ಅದಕ್ಕೆ ತಾವು ಸಂಪೂರ್ಣ ಸಹಕಾರ ಕೊಟ್ಟಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ಅದಾದಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಕುಮಾರ್, ಈ ಶಿವಕುಮಾರ್ ಅವರು ಏನು ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಯಾಕೆ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಒಂದು ಮೂಲವನ್ನು ಹೇಳಿ ನಂತರ ಮುಂದುವರಿಸ್ತಾನೆ. ಏನು ಅಂತ ಹೇಳಿದ್ರೆ, ಸಹಜವಾಗಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪೀಯ ಗರೀಯಸಿ, ಜನ್ಮ ಕೊಟ್ಟ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಅನ್ನುವಂಥ ಒಂದು ಮಾತಿದೆ. ಕೆಂಗೇರಿ ಶಿವಕುಮಾರ್ ಅವರಿಗೆ ಜನ್ಮ ಕೊಟ್ಟಂತಹ ಭೂಮಿ, ಶಿವಕುಮಾರ್ ಅವರು ವಾಸವಾಗಿರುವಂತಹ ಭೂಮಿ, ಶಿವಕುಮಾರ್ ಅವರು ಆರಂಭಿಕ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢ ಶಿಕ್ಷಣವನ್ನು ಪಡೆದಂಥದ್ದು ಕೆಂಗೇರಿ. ಹಾಗಾಗಿ ತನ್ನ ಹುಟ್ಟೂರಿಗೆ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಬೇಕು, ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು, ಆ ಮೂಲಕವಾಗಿ ನೈಜ ಜನಸೇವೆಗೆ ಕಂಕಣಬದ್ಧರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರಿಗೆ ಕೃತಜ್ಞರಾಗಿರಬೇಕು ಅನ್ನುವಂಥ ಆಲೋಚನೆಯೊಂದಿಗೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಎಸ್ ಟಿ ಸೋಮಶೇಖರ್ ಅವರು ಕೊಟ್ಟಂತಹ, ನಮ್ಮ ಮೇಲೆ ಇಟ್ಟಂತಹ ವಿಶ್ವಾಸವನ್ನು ನಾನು ಉಳಿಸ್ಕೊಳ್ತಾ ಇದ್ದೇನೆ ಎನ್ನುವಂಥದ್ದು ಶಿವಕುಮಾರ್ ಅವರ ಮಾತು. ಕಟ್ಟಡ ಕುರಿತಂತೆ, ಕಟ್ಟಡದ ಅಭಿವೃದ್ಧಿ ಕುರಿತಂತೆ, ಅಲ್ಲಿಯ ವ್ಯವಸ್ಥೆ ಕುರಿತಂತೆ ಈ ಶಿವಕುಮಾರ್ ಅವರು ಸುದ್ದಿ ಮೃದಂಗದೊಂದಿಗೆ ಮಾತನಾಡಿದ್ದಾರೆ. ಏನು ಮಾತಾಡೋದು ಅಂತಕ್ಕಂಥದ್ದನ್ನು ಕೇಳಿ. ನಮಸ್ಕಾರ ಸರ್. ನನ್ನ ಹೆಸರು ಶಿವಕುಮಾರ್ ಅಂತ, ಕಾರ್ಯನಿರ್ವಾಹಕ ಇಂಜಿನಿಯರು, ಬೆಸ್ಕಾಂ ಕೆಂಗೇರಿ ವಿಭಾಗ. ಇವತ್ತಿನ ದಿವಸ ಏನು ಒಂದು ಐತಿಹಾಸಿಕ ದಿನ ಅಂತ ಹೇಳ್ಕೊಬೋದು ನಾವು. ನಮ್ಮ ಬೆಸ್ಕಾಂನ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತದ K4 ಉಪವಿಭಾಗದ ನೂತನ ಕಚೇರಿಯ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಮಾಜಿ ಸಚಿವರು ಎಸ್ ಟಿ ಸೋಮಶೇಖರ್ ಗೌಡ್ರು ಸಾಹೇಬರು ಆಗಮಿಸಿ ಅವರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ, ಈ ಒಂದು ಕಟ್ಟಡನ, ಭವ್ಯವಾದ ಕಟ್ಟಡವನ್ನು, ನಮ್ಮ ಬೆಸ್ಕಾಂ ಕಚೇರಿ ಕಟ್ಟಡನ ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬು ಹೃದಯದ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇದು ಏನು ಈ ಕಟ್ಟಡ ಉದ್ಘಾಟನೆ ಆಗಿದೆ, ಇದು ನಮ್ಮ ಯಶವಂತಪುರ ಕ್ಷೇತ್ರದ ಏನು ಈ ಭಾಗದ ಇರ್ತಕ್ಕಂಥ ನಮ್ಮ ಸಾರ್ವಜನಿಕರುಗಳಿಗೆ ಹತ್ತಿರವಾಗಿರ್ತಕ್ಕಂಥದ್ದು. ಇವತ್ತು ನಾವು ಬಾಡಿಗೆ ಕಟ್ಟಡಗಳಲ್ಲಿದ್ವಿ. ಇವತ್ತು ನಮ್ಮ ಸರ್ಕಾರಿ ಕಚೇರಿ ಅಂತಂದರೆ ಯಾವ ರೀತಿ ಇರಬೇಕು, ಇವತ್ತು IT-BT ಕಚೇರಿನೂ ಸಹ ಇಲ್ಲ. ಆ ರೀತಿ ನಾವು ಇವತ್ತು ಸಾಹೇಬರ ಆಶೀರ್ವಾದ, ಶಾಸಕರ ಅನುದಾನ ಮತ್ತು ಅವರ ಶ್ರಮ ಮತ್ತು ಅವರ ಹೋರಾಟದಿಂದ ಇವತ್ತು ನಮಗೆ ದೊರಕಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಇಡೀ ಬೆಸ್ಕಾಂನ ತಂಡದ ಪರವಾಗಿ ಅವ್ರಿಗೆ ಮತ್ತು ನಮ್ಮ ಕೆಂಗೇರಿ ಮತ್ತು ಯಶವಂತಪುರ ಕ್ಷೇತ್ರದ ಜನತೆಗೆ ನಾನು ತುಂಬು ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ಯಾವ ಕಚೇರಿ ಕಾರ್ಯನಿರ್ವಹಿಸುತ್ತೆ? ಇದು ನಮ್ಮ ಈಗ ಕೆಂಗೇರಿ ವಿಭಾಗಕ್ಕೆ 4 ಉಪವಿಭಾಗಗಳಿದ್ದಾವೆ. K1, K2, K3, K4 ಅಂತ. ಇದರಲ್ಲಿ K4 ಉಪವಿಭಾಗದ ಈ AEE ಕಚೇರಿ ಇಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಈಗ ಶಿಫ್ಟ್ ಆಗ್ತಾ ಇದ್ದೀವಿ. ಈ ಶಿವಕುಮಾರ್ ಅವರು ಮಾತಾಡಿದಂಥ ಕೇಳಿದ್ರಿ. ನಾನು ಆಗಲೇ ಹೇಳಿದಾಗೆ ಶಿವಕುಮಾರ್ ಅವರು ಕೂಡ ಕಟಿಬದ್ಧರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಶಿವಕುಮಾರ್ ಅವರಿಗೆ
ಪರಿಪೂರ್ಣವಾಗಿ ಬೆಂಬಲಿಸ್ತಾ ಇರತಕ್ಕಂಥವ್ರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು. ಇಬ್ಬರು ಕೂಡ ಸೇರಿ ಬೆಸ್ಕಾಂನ ಬಹುತೇಕ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನೊಳಗೆ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಹಿನ್ನೆಲೆಗೆ ಬೆಸ್ಕಾಂನ ನೂತನ ಕಚೇರಿ ಒಂದು ರೀತಿಯೊಳಗೆ ITBT ರೂಪದೊಳಗೆ ಇದೆ ಅನ್ನುವ ದೃಷ್ಟಿಯಿಂದ ಬೆಸ್ಕಾಂ ITBT ಕಚೇರಿ ಆಯ್ತಾ ಅನ್ನುವ ತಲೆಬರಹದ ಅಡಿಯೊಳಗೆ ಇದಿಷ್ಟು ಸುದ್ದಿಯನ್ನು ಕೊಟ್ಟಿದ್ದೇವೆ. ಕಾರ್ಯಕ್ರಮದೊಳಗೆ ಬೆಸ್ಕಾಂನ ಹಿರಿಯ ಅಧಿಕಾರಿಯಾಗಿರ್ತಕ್ಕಂಥ ಪವಾರ್ ಅವರು ಉಪಸ್ಥಿತರಿದ್ದರು. ಇನ್ನು GBA ಆಕಾಂಕ್ಷಿತರು, ಎಲ್ಲ ವಾರ್ಡ್ಗಳ ಬಹುತೇಕ GBA ಆಕಾಂಕ್ಷಿತರುಗಳು, ಕಾಂಗ್ರೆಸ್ನ ವಾರ್ಡ್ ಮುಖಂಡರುಗಳು, ಮಹಿಳಾ ಮುಖಂಡರುಗಳು, ಅದು ಯಾವುದಾದ್ರು ವಿಭಾಗಗಳ ಅಧ್ಯಕ್ಷಗಳು, ಉಪಾಧ್ಯಕ್ಷರುಗಳು, ಅವರು ಇವರು ಮತ್ತೊಬ್ಬರು ಮುಗಿದವರು ಎಲ್ಲರೂ ಕೂಡ ಇದ್ದರು. ಯಾರ ಹೆಸರನ್ನು ನಾನು ಪ್ರಸ್ತಾಪಿಸಲಿಕ್ಕೆ ಹೋಗೋದಿಲ್ಲ. ಸರ್ಕಾರಿ ಕಚೇರಿ ಕಟ್ಟಡದ ಲೋಕಾರ್ಪಣೆ ಆಯಿತು. ಶಾಸಕರು ಅದನ್ನು ಉದ್ಘಾಟನೆಯನ್ನು ಮಾಡಿದ್ರು, ಲೋಕಾರ್ಪಣೆಯನ್ನು ಮಾಡಿದ್ರು. ಅಧಿಕಾರಿಗಳು ಉಪಸ್ಥಿತರಿದ್ದರು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಅತ್ಯುತ್ತಮವಾಗಿರ್ತಕ್ಕಂಥ ಕಟ್ಟಡವಾಗಿದೆ. ಇದೇ ರೀತಿಯ ಸರ್ಕಾರದ ಸಂಬಂಧಪಡುವಂಥ ಬಾಡಿಗೆಯಲ್ಲಿರತಕ್ಕಂಥ ಕಚೇರಿಗಳನ್ನು ಸ್ವಂತ ಕಚೇರಿಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಸೋಮಶೇಖರ್ ಅವರ ಅವಧಿಯಲ್ಲಿ ಮಾಡಲಿ. ಸೋಮಶೇಖರ್ ಅತ್ಯುತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಸಹಕಾರವನ್ನು ಕೊಡಲಿ. ಬಹುತೇಕ ಎಲ್ಲ ಕಟ್ಟಡಗಳು ಸ್ವಂತ ಕಟ್ಟಡಗಳಲ್ಲಿ ಆಗಲಿ ಅನ್ನುವಂಥದ್ದನ್ನು ನಾವು ಆಶಯನ ವ್ಯಕ್ತಪಡಿಸ್ತಾ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.